ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಈಗ ಲೋಕಭವನಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. HAL ಏರ್ಪೋರ್ಟ್ ನಿಂದ ಲೋಕಭವನಕ್ಕೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವರನ್ನ ನೋಡುತ್ತಲೇ ಅಭಿಮಾನಿಗಳು ಕಾರ್ಯಕರ್ತರು ಫುಲ್ ಖುಷ್ ಆಗಿದ್ದಾರೆ. ನೋಡಿ, ಹರ್ಷೋದ್ಗಾರ. ಲೋಕಭವನಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದನ್ನ ನೋಡಿದ ತಕ್ಷಣ ಹೊರಗಡೆ ಇದ್ದಾರಲ್ಲ ಎಲ್ಲ ಲೋಕಭವನದ ಮುಂದೆ ಅಭಿಮಾನಿಗಳು ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರಲ್ಲ, ಡಿಕೆ ಶಿವಕುಮಾರ್ ಅವರನ್ನ ನೋಡಿದ ತಕ್ಷಣ ಫುಲ್ ಖುಷಿ. ಡಿಕೆ ಶಿವಕುಮಾರ್ ಅವರಿಗೆ ಜಯವಾಗಲಿ ಅಂತ ಹೇಳಿ ಜಯ ಘೋಷಗಳನ್ನ ಮೊಳಗಿಸ್ತಾ ಇದ್ದಾರೆ ಅವರ ಫ್ಯಾನ್ಸ್, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್. ಇನ್ನೊಂದು 40 ನಿಮಿಷ ಉಳಿತು. 33 ನಿಮಿಷ. ಆ ನಿಟ್ಟಿನಲ್ಲಿ ಇಷ್ಟು ವರ್ಷಗಳ ಕಾಲ ಪಟ್ಟಿದ್ದ ಕಷ್ಟ. ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ವಿ. ಡಿಕೆ ಶಿವಕುಮಾರ್ ಅವರು ಲೋಕಭವನಕ್ಕೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ ನೋಡಿ. ಹೊರಗಡೆ ಅವರ ಕಾರ್ ಅಕ್ಕಪಕ್ಕದಲ್ಲಿ ಸಾಕಷ್ಟು ಜನ ನಿಂತ್ಕೊಂಡಿದ್ದಾರೆ. ಅವ್ರನ್ನ ನೋಡುತ್ತಲೇ ಜಯಘೋಷಗಳನ್ನ ಮೊಳಗಿಸ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ, ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿರುವ ದೃಶ್ಯ. ಈಗ ಈಶ್ವರ್ ಖಂಡ್ರೆ ಅವರಿದ್ದಾರೆ, MB ಪಾಟೀಲ್ ಅವರಿದ್ದಾರೆ. ಎಲ್ಲರೂ ಕೂಡ ವೇದಿಕೆಯತ್ತ ಆಗಮಿಸಿರೋದು, ವೇದಿಕೆಯ ಮೇಲೆ ಕೂತ್ಕೊಂಡಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ರೆಡಿ ಆದವರು. ಅದರ್ವೈಸ್ ಆಲ್ಸೋ ಅನಿಲ್ ಕುಂಬ್ಳೆ ಅವ್ರನ್ನ ನೋಡಿದೆ ನಾನು. ಅನಿಲ್ ಕುಂಬ್ಳೆ ಮತ್ತು ಅವರ ಪತ್ನಿ ಕೂಡ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ವೇದಿಕೆ ಸಜ್ಜಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಡಿಕೆ ಶಿವಕುಮಾರ್ ಅವರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರು ಕೂಡ ಕೊನೆಯ ನಿಮಿಷದ ತಯಾರಿಗಳನ್ನು ಕೂಡ ಅಲ್ಲಿ ಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳು. ಇನ್ನು ಪ್ರಮಾಣ ವಚನ ಸ್ವೀಕರಿಸಲಿರುವಂಥ ಇತರೆ ಮಂತ್ರಿಗಳು ಕೂಡ DK ಸುರೇಶ್ ಅಲ್ಲಿ ಹೀ ಈಸ್ ದ ಮ್ಯಾನ್ ಬಿಹೈಂಡ್ ದಿಸ್ ಸಕ್ಸಸ್. ಯಾಕೆ ಅಂದರೆ ತನ್ನ ಅಣ್ಣನ ಹಿಂದೆ ಬೆನ್ನಿಗೆ ಪ್ರಬಲವಾಗಿ ನಿಂತವರು DK ಸುರೇಶ್. ಇನ್ನು ಸ್ಟೇಜ್ ಕೂಡ ತುಂಬ ಚೆನ್ನಾಗಿ ಮಾಡಲಾಗಿದೆ, ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. MB ಪಾಟೀಲ್, ರಾಮಲಿಂಗಾರೆಡ್ಡಿ ಸೇರಿದಂತೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಕೂತಿದ್ದಾರಾ ಅಥವಾ ಅದಕ್ಕೆ ಸಪ್ರೇಟಾಗಿ ಸ್ಟೇಜ್ ಹಾಕಿದ್ದಾರಾ ಅನ್ನೋದ್ರ ಸ್ಟೇಜ್ ಪಕ್ಕ ಸ್ಟೇಜಲ್ಲೇ ಅಕ್ಕಪಕ್ಕ ಕೆಲವೊಂದು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯದಲ್ಲಿ ಒಂದಿಷ್ಟು ವ್ಯವಸ್ಥೆಗಳು, ಅದರಲ್ಲಿ ಒಂದು ರೆಡ್ ಕಲರ್ ಚೇರ್. ನಾವು ಈ ಒಂದು ಏನು BGಗಳಲ್ಲೆಲ್ಲ ರೆಡ್ ಕಲರ್ ಚೇರನ್ನು ಹಾಕಿ ಕೂರಿಸಿದ್ದೀವಲ್ಲ, ಅದು ಗವರ್ನರ್ ಚೇರ್ ಒಂದಿದೆ ಅಲ್ಲಿ. ಅದು ಬಿಟ್ಟರೆ ಒಂದು 10 ಚೇರ್ಗಳಿದ್ದಾವೆ. ಆ ಚೇರ್ಗಳು ಮಿಡಲ್ ಆಫ್ ದಿ ಸ್ಟೇಜ್ ಇದೆ. ಅದರ್ವೈಸ್ ಸ್ಟೇಜ್ನ ಎಡ ಮತ್ತು ಬಲ ಭಾಗದಲ್ಲಿ ಒಂದಿಷ್ಟು ಚೇರ್ಗಳನ್ನು ಹಾಕಲಾಗಿದೆ. ಅದರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವವರು ಮತ್ತು ಹಿರಿಯ ನಾಯಕರುಗಳು ಕುಳಿತುಕೊಳ್ತಾರೆ ಅಂತ ಅನ್ನಿಸುತ್ತದೆ. ವೀರಪ್ಪ ಮೊಯ್ಲಿ ಅವರಿದ್ದಾರೆ, ಸೇರಿದಂತೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ ಕಾಣಿಸ್ತಾ ಇದ್ದಾರೆ. ಸ್ಟೇಜ್ನ ಎಡ ಮತ್ತು ಬಲಭಾಗದಲ್ಲಿ ಒಂದು ಸೈಡ್ ಪ್ರಮಾಣ ವಚನ ಸ್ವೀಕರಿಸಲಿರುವಂತಹವರು ಆಸೀನರಾಗಿದ್ದಾರೆ. ಇನ್ನೊಂದು ಸೈಡಲ್ಲಿ ಯಾರು ಗೆಸ್ಟ್ಗಳಿದ್ದಾರೆ, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ತುಂಬ ಇಂಪಾರ್ಟೆಂಟ್ VVIPಗಳು, ಅವರು ಸ್ಟೇಜ್ನ ಒಂದು ಭಾಗದಲ್ಲಿ ಕೂತಿದ್ದಾರೆ. ಮಧ್ಯದಲ್ಲಿ ಒಂದಿಷ್ಟು ಚೇರ್ಗಳಿವೆ. ಆ ಮಧ್ಯದ ಚೇರ್ಗಳಲ್ಲಿ ಯಾರ್ಯಾರು ಕೂತ್ಕೊಳ್ತಾರೆ ನೋಡಬೇಕು. ಪ್ರಿಯಾಂಕ್ ಖರ್ಗೆ ಅವರು ಬಂದಂತಹ ಎಲ್ಲ ಹಿರಿಯ ನಾಯಕರುಗಳು ಯಾರ್ಯಾರಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿರೋರು, ಅವರೆಲ್ಲರನ್ನೂ ಕೂಡ ಗ್ರೀಟ್ ಮಾಡ್ತಾ ಇದ್ದಾರೆ. ಸತೀಶನ್ ಕೂಡ ಆಗಮಿಸಿದ್ದಾರೆ, ಕೇರಳದ ನೂತನ ಮುಖ್ಯಮಂತ್ರಿಗಳು. ಈಗ ಈಶ್ವರ್ ಖಂಡ್ರೆ ಬಂದರು. ಡೆಫಿನೆಟ್ಲಿ ಸ್ಟೇಜ್ ಮೇಲೇ 3 ಪಾರ್ಟ್ಗಳು. ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂಥವರು ಮೋಸ್ಟ್ಲಿ ಸ್ಟೇಜ್ನ ಬಲಭಾಗದಲ್ಲಿದ್ದಾರೆ. ಎಡಭಾಗದಲ್ಲಿ ಆಹ್ವಾನಿತರು, ಹಿರಿಯ ಇಂಪಾರ್ಟೆಂಟ್ VVIPಗಳು ಇದ್ದಾರೆ. ಅಲ್ಲಿ ಕಾಣ್ತಾ ಇದೆ ಅಲ್ಲ, ಮಿಡಲ್ ಆಫ್ ದಿ ಸ್ಟೇಜ್ ಒಂದು, ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ
ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ ಶಾಸಕರುಗಳು ಮತ್ತು ಇನ್ನೊಂದು ಭಾಗದಲ್ಲಿ ಏನು ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿರುವಂತಹ ಆಹ್ವಾನಿತರು ಯಾರಿದ್ದಾರೆ VVIPಗಳು ಅವರಿದ್ದಾರೆ. BK ಹರಿಪ್ರಸಾದನ್ನ ನಾವಲ್ಲಿ ನೋಡಬಹುದು. ಎಲ್ಲ ಒಂಥರ ಸಂಭ್ರಮದ ಕ್ಷಣ ಇದು ಕಾಂಗ್ರೆಸ್ ಪಾರ್ಟಿಗೆ ಎಸ್ಪೆಷಲಿ. ಯಾಕೆಂದರೆ ಈ ರೀತಿಯಾದಂತಹ ಒಂದು ಬದಲಾವಣೆ ಸುಸೂತ್ರವಾಗಿ ನಡೆದು ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇರೋದು ಮತ್ತು ಹೈಕಮಾಂಡ್ ಕೂಡ ತಾನು ತುಂಬ ಪವರ್ಫುಲ್ ಆಗಿದ್ದೀನಿ ಅನ್ನುವಂತಹ ಒಂದು ಮೆಸೇಜ್ ಕೂಡ ರವಾನಿಸ್ತಾ ಇರುವಂತಹದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತುಂಬ ಸಂಭ್ರಮ ಪಡ್ತಾ ಇದ್ದಾರೆ. ಒಬ್ಬೊಬ್ಬರೇ ನಾಯಕರು ಎಲ್ಲ ಕಾಂಗ್ರೆಸ್ನ ಹೈಯೆಸ್ಟ್ ಲೀಡರ್ಸ್ ಒಂದೇ ವೇದಿಕೆಯಲ್ಲಿ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಅದು ಒಂದು ರೀತಿ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾದಂತಹ ಶಕ್ತಿಯನ್ನು ತುಂಬುತ್ತೆ. 4:05 ಈ ರಾಜ್ಯದ 24ನೇ ಮುಖ್ಯಮಂತ್ರಿ ಅಲ್ವಾ ಸರ್? 25th ಓಕೆ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಇನ್ನೇನು ಬರ್ತಾರೆ? ಬಂದಿದ್ದಾರಾ? ಶಿವಕುಮಾರ್ ಬಂದಿದ್ದಾರೆ ಲೋಕಭವನಕ್ಕೆ. ಅವ್ರ ಫ್ಯಾಮಿಲಿ ಅವ್ರು ಮಾತಾಡಿದಾರಂತೆ, ನೋಡೋಣ. ಸಂಗೀತ VVIP ಮಂಚೆ ಇನ್ನೊಂದು ಬೇಕಾ? VVIP ಇದು ಸ್ಪೆಷಲ್ ಇನ್ವೈಟಿಂಗ್ ಮಂಚೆ. ಹಲೋ ಹೋದ ತಕ್ಷಣ ಕಳಿಸ್ತಿಲ್ವ? ನನಗೆ ಸಂಗೀತ VVIP ಮಂಚೆ ಇನ್ನೊಂದು ಬೇಕಾ? VVIP ಇದು ಸ್ಪೆಷಲ್ ಇನ್ವೈಟಿಂಗ್ ಮಂಚೆ. ಹಲೋ ಹೋದ ತಕ್ಷಣ ಕಳಿಸ್ತಿಲ್ವ? ನನಗೆ ಸಂಗೀತ VVIP ಮಂಚೆ ಇನ್ನೊಂದು. ನಮ್ಮ ಇವತ್ತು DK ಶಿವಕುಮಾರ್ ಏನು ಪ್ರಮಾಣ ಸ್ವೀಕರಿಸ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ನಮ್ಮ ಏನು ಸಂಸ್ಕೃತಿಗೆ ಬೇಕಾಗಿತ್ತು, ನಮ್ಮ ರಾಜ್ಯಕ್ಕೆ ಒಬ್ಬ ಚತುರ ಚೀಫ್ ಮಿನಿಸ್ಟರ್ ಬೇಕಾಗಿತ್ತು. ಆ ಚತುರ ಇವತ್ತು ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ, ನಮ್ಮ ಮಠದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಗಬೇಕು, ಬಾಳಬೇಕು, ಕರ್ನಾಟಕ ಬೆಳಗಿಸಲಿ. ನಿರೀಕ್ಷೆಗಳು ತುಂಬ ಇದೆ ಗುರುಜಿ. ನಿರೀಕ್ಷೆಗಳಂತೂ ತುಂಬ ಇದ್ದಾವೆ. ಆ ನಿರೀಕ್ಷೆಗಳನ್ನ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ. ನೋಡೋಣ, ಭಾಳ ಚತುರವಾಗಿದ್ದಾರೆ. ಚತುರತೆಯಿಂದ ರಾಜ್ಯ ನಡೆಸಬೇಕು. ಆ ರಾಜ್ಯನ ನಡೆಸೋ ಶಕ್ತಿ ಅವರು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಇವತ್ತು DK ಶಿವಕುಮಾರ್ ಏನು ಪ್ರಮಾಣ ಸ್ವೀಕರಿಸ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು.